ರಾಜಧಾನಿಯಲ್ಲಿ ನಾಗರಿಕರನ್ನ ಬೆಚ್ಚಿ ಬೀಳಿಸುವಂತಹ ಭೀಕರ ಕೊಲೆ ಪ್ರಕರಣ ಬೆಳಕಿಗೆ ಬಂದಿದೆ. ಪರಿಚಯಸ್ಥನೊಬ್ಬನನ್ನ ವ್ಯಕ್ತಿಯೊಬ್ಬ ತನ್ನ ಮನೆಯಲ್ಲೇ ಭೀಕರವಾಗಿ ಕೊಂದು ದೇಹದ ಭಾಗವನ್ನ ತುಂಡು ತುಂಡಾಗಿ ಕತ್ತರಿಸಿ ದೇಹದ ಭಾಗಗಳನ್ನ ಬ್ಯಾಗ್ನಲ್ಲಿ ತುಂಬಿಕೊಂಡು ಹೋಗಿ ಮೋರಿಯಲ್ಲಿ ಬಿಸಾಕಿದ್ದಾನೆ. 3 ದಿನದಿಂದ ಮೃತದೇಹಕ್ಕಾಗಿ ನುರಿತ ತಜ್ಞರನ್ನ ಕರೆಸಿ ಹುಡುಕಾಡ್ತಾ ಇದ್ರು ಕೂಡ ಇನ್ನೂ ಮೃತದೇಹ ಪತ್ತೆಯಾಗಿಲ್ಲ. ನಗರದ ರಾಮಮೂರ್ತಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಕೊಲೆಯಾದಂತಹ ವ್ಯಕ್ತಿ ಕೆವಿ ಶ್ರೀನಾಥ್, ಮಾಧವ್ ರಾವ್ ಕೊಲೆ ಮಾಡಿರುವಂತಹ ಆರೋಪಿ. ಸಂಪಿಗೆಹಳ್ಳಿ ಪೊಲೀಸರು 3 ದಿನಗಳಿಂದ ಈ ಒಂದು ಕೊಲೆ ರಹಸ್ಯವನ್ನ ಭೇದಿಸ್ತಾ ಇದ್ದಾರೆ. ಕೊಲೆಯಾದಂತಹ ಶ್ರೀನಾಥ್ ತಣಿಸಂದ್ರದ ಅಂಜನಾದ್ರಿ ಲೇಔಟ್ನಲ್ಲಿ ವಾಸ ಆಗಿದ್ರು. ಬಸವೇಶ್ವರ ನಗರದ ಚಿಟ್ ಫಂಡ್ ನಲ್ಲಿ ಡೆವಲಪ್ಮೆಂಟ್ ಆಫೀಸರ್ ಆಗಿ ಕೆಲಸ ಮಾಡ್ತಾ ಇದ್ರು. ಮೇ 28ರ ಬೆಳಿಗ್ಗೆ ಮನೆಯಿಂದ ಹೊರಹೋಗಿದ್ದಂತಹ ಶ್ರೀನಾಥ್ ನಂತರ ಮನೆಗೆ ವಾಪಸ್ ಆಗಿರಲಿಲ್ಲ. ಶ್ರೀನಾಥ್ ನಾಪತ್ತೆ ಬಗ್ಗೆ ಸಂಪಿಗೆಹಳ್ಳಿ ಪೊಲೀಸ್ ಠಾಣೆಗೆ ಪತ್ನಿ ದೂರನ್ನ ದಾಖಲಿಸಿದ್ರು. ಪೊಲೀಸರ ತನಿಖೆಯ ವೇಳೆ ಶ್ರೀಕಾಂತ್ ಮೇ 28ರಂದು ಕೆಆರ್ಪುರದ ವಿಜಿನಪುರದಲ್ಲಿರುವಂತಹ ಮಾಧವ್ ರಾವ್ ಮನೆಗೆ ಹೋಗಿರುವಂತದ್ದು ಪತ್ತೆಯಾಗಿತ್ತು. ಮನೆಯ ಸಿಸಿಟಿವಿಯಲ್ಲಿ ಮಾಧವ್ ರಾವ್ ಮನೆಗೆ ಶ್ರೀನಾಥ್ ಬಂದಿರುವಂತದ್ದು ಪತ್ತೆಯಾಗಿತ್ತು. ಆದರೆ ಆತ ಮನೆಯಿಂದ ಹೊರಹೋಗುವಂಥದ್ದು ಸಿಸಿಟಿವಿಯಲ್ಲಿ ಇರಲಿಲ್ಲ. ಅನುಮಾನದ ಮೇರೆಗೆ ಮನೆಯನ್ನ ಪರಿಶೀಲನೆ ಮಾಡಿದಾಗ ರಕ್ತದ ಕಲೆಗಳು ಪತ್ತೆಯಾಗಿತ್ತು. ನಂತರ ಮಾಧವ್ ರಾವ್ ಬಗ್ಗೆ ವಿಚಾರಣೆ ಮಾಡಿದಾಗ ಆತನು ಕೂಡ ನಾಪತ್ತೆಯಾಗಿದ್ದ. ಬಳಿಕ ಮೊಬೈಲ್ ನೆಟ್ವರ್ಕ್ ಆಧರಿಸಿ ಆಂಧ್ರದಲ್ಲಿ ಮಾಧವ್ ರಾವ್ ಪತ್ತೆ ಮಾಡಿ ಪೊಲೀಸರು ಬಂಧಿಸಿ ಕರೆತಂದಿದ್ರು. ಪೊಲೀಸರ ವಿಚಾರಣೆಯ ವೇಳೆ ಅಸಲಿ ಕಥೆಯನ್ನ ತೆರೆದಿಟ್ಟ ಮಾಧವ್ ರಾವ್ ಕೊಲೆ ಘಟನೆ ಬಗ್ಗೆ ತಿಳಿಸಿದ್ದಾನೆ. ಮಾಧವ್ ರಾವ್ ಮತ್ತು ಶ್ರೀನಾಥ್ಗೆ 2 ವರ್ಷಗಳ ಪರಿಚಯ ಇತ್ತು. ಶ್ರೀನಾಥ್ ಬಳಿಯಲ್ಲಿ 5 ಲಕ್ಷ ರೂಪಾಯಿ ಹಣದ ಚೀಟಿಯನ್ನ ಹಾಕಿದಂತಹ ಮಾಧವ್ ರಾವ್ ಚೀಟಿ ಹಣದ ವಿಚಾರಕ್ಕೆ ಇಬ್ಬರ ನಡುವೆ ಸಾಕಷ್ಟು ಸಾರಿ ಗಲಾಟೆ ಕೂಡ ಆಗಿತ್ತು. ಅಲ್ಲದೆ ಪತ್ನಿ ಜೊತೆಯಲ್ಲಿ ಶ್ರೀಕಾಂತ್ ಅಕ್ರಮ ಸಂಬಂಧ ಇತ್ತು ಅನ್ನುವಂಥ ಆರೋಪಗಳು ಕೇಳಿಬಂದಿದೆ. ಮೇ 28ರಂದು ಬೆಳಗ್ಗೆ ಶ್ರೀನಾಥ್ ಮಾಧವ್ ರಾವ್ ಮನೆಗೆ ಬಂದಿದ್ದ. ಈ ವೇಳೆ ಮನೆಯಲ್ಲಿ ಇಬ್ಬರಿಗೂ ಕೂಡ ಹಣದ ವಿಚಾರವಾಗಿ ಗಲಾಟೆ ನಡೆದಿದೆ. ಬಳಿಕ ಮನೆಯಲ್ಲಿ ಜಾಕ್ ರಾಡ್ನಿಂದ ಶ್ರೀನಾಥ್ ತಲೆಗೆ ಹೊಡೆದಿದ್ದಾನೆ. ನಂತರ ಶ್ರೀನಾಥ್ ದೇಹವನ್ನ ಮಚ್ಚಿನಿಂದ ತುಂಡು ತುಂಡಾಗಿ ಕತ್ತರಿಸಿದ್ದಾನೆ. ಸಾಕ್ಷಿಯನ್ನ ನಾಶಪಡಿಸಲು ಮೃತದೇಹವನ್ನ 2 ಪ್ಲಾಸ್ಟಿಕ್ ಬ್ಯಾಗ್ಗಳಲ್ಲಿ ತುಂಬಿಕೊಂಡು ಬೆಳ್ಳತ್ತೂರು ಮೋರಿಯಲ್ಲಿ ಎಸೆದಿದ್ದಾನೆ. ನಂತರ ಮೊಬೈಲನ್ನ ಸ್ವಿಚ್ ಆಫ್ ಮಾಡಿ ಆಂಧ್ರಕ್ಕೆ ಎಸ್ಕೇಪ್ ಆಗಿದ್ದಾನೆ. ಈ ಪ್ರಕರಣವನ್ನ ರಾಮಮೂರ್ತಿ ನಗರ ಪೊಲೀಸ್ ಠಾಣೆಗೆ ವರ್ಗಾವಣೆ ಮಾಡಲಾಗಿತ್ತು. ಕೊಲೆ ಸಾಕ್ಷಿ ನಾಶ ಅಡಿಯಲ್ಲಿ ಕೇಸನ್ನ ದಾಖಲಿಸಲಾಗಿದೆ. ಕಳೆದ 3 ದಿನದಿಂದ ಶ್ರೀನಾಥ್ ಮೃತದೇಹ ಪತ್ತೆಗೆ ಪೊಲೀಸರು ಹುಡುಕಾಟ ನಡೆಸ್ತಾ ಇದ್ದಾರೆ. ಮಂಗಳೂರಿನಿಂದ ನುರಿತ ತಜ್ಞರನ್ನ ಕರೆಸಿ ಪೊಲೀಸರು ಶೋಧ ಕಾರ್ಯವನ್ನ ನಡೆಸ್ತಾ ಇದ್ದಾರೆ.